ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕುಕ್ಕಿಂಗ್ ವ್ಲಾಗ್. ನಾನಿವತ್ತು ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿಯನ್ನು ಮಾಡ್ತಾಯಿದ್ದೀನಿ. ನಾರ್ಮಲ್ ರೈಸಲ್ಲಿ ಮಾಡ್ತಾ ಇರೋದು. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ಗೆ ನಾನು ಇಲ್ಲಿ 2 ಈರುಳ್ಳಿಯನ್ನು ಕಟ್ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿನೇ ಆಗಿರುತ್ತೆ. ನಾನಿಲ್ಲಿ ಅರ್ಧ kg ಚಿಕನನ್ನು ತಗೊಂಡಿದ್ದೀನಿ ಮತ್ತು 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು 1.5 ಸ್ಪೂನಷ್ಟು ಖಾರದ ಪುಡಿಯನ್ನು ತಗೊಂಡಿದ್ದೀನಿ ಮತ್ತು 1.5 ಸ್ಪೂನಷ್ಟು ಕೋರಿಯಂಡರ್ ಪೌಡರನ್ನು ತಗೊಂಡಿದ್ದೀನಿ ಮತ್ತು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಅರ್ಧ ಸಾಲ್ಟನ್ನು ತಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ. ಇವಾಗ ಚಿಕನನ್ನು ನಾವು ಮ್ಯಾರಿನೇಟ್ ಮಾಡ್ಕೊಬೇಕು. ಅದಕ್ಕೆ ಒಂದು ಬೌಲನ್ನು ತಗೊಂಡು ಅದಕ್ಕೆ 1.5 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾವೇನೇನು ಮಸಾಲ ಐಟಮ್ ತೊಗೊಂಡಿದ್ವಿ ಆ ಪೌಡರ್ಸ್ನೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಮತ್ತು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ. ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ 1.5 ಲೋಟದಷ್ಟು ರೈಸ್ಗೆ ಬಿರಿಯಾನಿಯನ್ನು ಮಾಡ್ತಾ ಇರೋದು. ಹಾಗಾಗಿ ನಾನು ಅರ್ಧ kg ಚಿಕನನ್ನು ತಗೊಂಡಿರೋದು. ನೆಕ್ಸ್ಟ್ ನಾನಿಲ್ಲಿ 3 ಸ್ಪೂನ್ ಆಗುವಷ್ಟು ಆಯಿಲನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಆವಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಈರುಳ್ಳಿಯನ್ನು ನಾವು ಬಿರಿಯಾನಿ ಮೇಲೆ ಅದು ದಮ್ ಕಟ್ತೀವಲ್ಲ ಆವಾಗ ಹಾಕೋಬೇಕು. ಅದಕ್ಕೋಸ್ಕರ ಅದನ್ನು ಎತ್ತಿಟ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 ಅವರ್ ಇದು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಬೇಕು. 1 ಅವರ್ ಆದ್ರೂ ಬಿಡಬಹುದು, ಆದರೆ ನನಗೆ ಟೈಮ್ ಇಲ್ಲ ಅಂತ ನಾನಿಲ್ಲಿ 1/2 ಅವರ್ ಮಾತ್ರ ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬಿರಿಯಾನಿ ರೈಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಬಿಸಿನೀರು ಇಡ್ತಾಯಿದ್ದೀನಿ. ಒಂದು ಅಗಲವಾದ ಪಾತ್ರೆ ಮೇಲೆ 1.5 ಚಮಚಷ್ಟು ನೀರನ್ನು ಹಾಕಿ ಕುದಿಲಿಕ್ಕೆ ಬಿಡಬೇಕು. ನಾನಿಲ್ಲಿ ಮಸಾಲೆ ಐಟಮನ್ನು ತಗೊಂಡಿದ್ದೀನಿ. ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಕಸ್ತೂರಿ ಮೇಥಿ. ನಾನಿಲ್ಲಿ 1.5 ಲೋಟದಷ್ಟು ನಾರ್ಮಲ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಬಿರಿಯಾನಿ ರೈಸಲ್ಲಾದ್ರೂ ಮಾಡ್ಕೊಬಹುದು, ಬಾಸುಮತಿ ರೈಸಲ್ಲಾದ್ರೂ ಮಾಡ್ಕೊಬಹುದು. ಬಾಸುಮತಿ ರೈಸಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಎಲ್ಲ ಮಸಾಲೆನೂ ಸಹ ಕುದಿಯುವ ನೀರಿಗೆ ಹಾಕೋತಾ ಇದ್ದೀನಿ ಮತ್ತು 1 ಸ್ಪೂನಷ್ಟು ತುಪ್ಪನೂ ಸಹ ಸೇರಿಸ್ಕೊತಿದ್ದೀನಿ. ಯಾಕಂದರೆ ರೈಸ್ ನಮಗೆ ಉದುರಾಗಿ ಬರುತ್ತೆ, ಹಾಗಾಗಿ ಅಂಟ್ಕೊಳ್ಳಲ್ಲ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ನಾನು ಅಕ್ಕಿಯನ್ನು ತೊಳೆದು ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕುದಿಲಿಕ್ಕೆ ಬಿಟ್ಟು ನಾನು ಈ ಕಡೆ ಸ್ಟವ್ ಹಚ್ಚಿ ಇವಾಗ ನಾವು ಚಿಕನನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಕುಕ್ಕರನ್ನು ಇಟ್ಟು ಕುಕ್ಕರಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ದಪ್ಪ ತಳ ಇರುತ್ತೆ, ಹಾಗಾಗಿ ರೈಸು ಸೀದೋಗಲ್ಲ ಜಾಸ್ತಿ. ಇವಾಗ ನಾನು ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 15 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗ ಚಿಕನ್ ಒಂದು 70% ಬೆಂದಿರುತ್ತೆ. ಈ ಕಡೆ ಅಕ್ಕಿ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿಕೊಂಡು ಅದನ್ನು ಬಸ್ಕೋತಾ ಇದ್ದೀನಿ. ಅದು ಸಹ 3/4% ಬೆಂದಿರಬೇಕು. ಅಷ್ಟು ಬೆಂದಿದ್ರೆ ಅದನ್ನು ಬಸ್ತಿಟ್ಕೊಬೇಕು.
ಈ ಕಡೆ ಚಿಕನ್ ಸಹ ಚೆನ್ನಾಗಿ ಬೆಂದಿತ್ತು. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚಿಕನ್ ಮತ್ತು ಅದರ ಒಂದು ಸ್ವಲ್ಪ ಗೊಜ್ಜನ್ನು ಸಹ ಎತ್ತಿಟ್ಕೊತಾ ಇದ್ದೀನಿ ಒಂದು ಬೌಲ್ಗೆ. ಏನಕ್ಕೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಬನ್ನಿ. ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ನಾವು ಬಸ್ತಿಟ್ಕೊಂಡಿರುವಂತಹ ರೈಸನ್ನು ಚಿಕನ್ ಮೇಲೆ ಹಾಕ್ತಾ ಇದ್ದೀನಿ. 1 ರೌಂಡ್ ಇವಾಗ ಒಂದು ಅರ್ಧ ರೈಸನ್ನು ಹಾಕಬೇಕು. ಅರ್ಧ ಬೌಲಷ್ಟು ರೈಸನ್ನು ಹಾಕಿ ಇವಾಗ ಎಲ್ಲ ಕಡೆ ಹಾಕಿ ಸ್ಪ್ರೆಡ್ ಮಾಡ್ಕೊಬೇಕು ಅದನ್ನು. ಇನ್ನರ್ಧ ಬೌಲ್ ರೈಸನ್ನು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ರೈಸ್ ಮೇಲ್ಗಡೆ ನಾವು ಆವಾಗಲೇ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿಯನ್ನು ಸಹ ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ. ಮತ್ತು ನಾನು ಆವಾಗಲೇ ಬೌಲಲ್ಲಿ ಚಿಕನನ್ನು ಎತ್ತಿಟ್ಕೊಂಡಿದ್ನಲ್ಲ, ಇದಕ್ಕೋಸ್ಕರನೇ ಇವಾಗ ಅದನ್ನು ಸಹ ಹಾಕ್ಕೊಂಡು ರೌಂಡಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ರೈಸನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1/4 ಲೋಟ ಹಾಲಿಗೆ 1 ಪಿಂಚಷ್ಟು ಟರ್ಮರಿಕ್ ಪೌಡರನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಅದನ್ನು ಅದ್ರ ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಒಂದು ಪ್ಲೇಟನ್ನು ಮುಚ್ಚಿ ಅದರ ಮೇಲ್ಗಡೆ ಯಾವುದಾದ್ರು ಒಂದು ಭಾರವಾದ ವಸ್ತುವನ್ನು ಇಟ್ಟು 10 ನಿಮಿಷ ದಮ್ಮನ್ನು ಕಟ್ಟಬೇಕಾಗತ್ತೆ. ನಾನಿಲ್ಲಿ ಕಟ್ಟಿದ್ದೀನಿ ನೋಡಿ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. 10 ಮಿನಿಟ್ಸ್ ಆಯಿತು. ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಯಾವ ರೀತಿ ಇದೆ ಅಂತ ನೀವೇ ನೋಡಿ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಈ ಬಿರಿಯಾನಿಯನ್ನು ಮೊಸರು ಬಜ್ಜಿ ಜೊತೆನೂ ಸಹ ಸರ್ವ್ ಮಾಡಬಹುದು, ಮತ್ತು ಅಥವಾ ಬಿರಿಯಾನಿ ಸರ್ವ್ ಬರುತ್ತಲ್ಲ ಅದ್ರ ಜೊತೆನೂ ಸಹ ಸರ್ವ್ ಮಾಡ್ಬೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾನಿಲ್ಲಿ ಚಿಕನ್ ಗೊಜ್ಜನ್ನು ಮಾಡ್ಕೊಂಡಿದ್ದೆ, ಅದ್ರ ಜೊತೆನೇ ಸರ್ವ್ ಮಾಡಿಕೊಂಡೆ. ಟೇಸ್ಟ್ ಒಂದು ಸೂಪರಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.